ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಆಗಿರುವಂತಹ ವಿಷಯ ಭಾರತದ ಇತಿಹಾಸ ದ್ವಿತೀಯ PUC ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನೇನು ಪ್ರಶ್ನೆಗಳಿದೆ, ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು, ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇನ್ನೇನು ಸದ್ಯದಲ್ಲೇ ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಅದರಲ್ಲೂ ಕೂಡ ಇತಿಹಾಸ ವಿಷಯದಲ್ಲಿ ಉತ್ತಮ ಅಂಕಗಳನ್ನ ಪಡೆದುಕೊಳ್ಬೇಕು. ಲಾಸ್ಟ್ ಇಯರ್ ಎಕ್ಸಾಮ್ ಸ್ವಲ್ಪ ನಿಮಗೆ ಕಷ್ಟ ಆಗಿತ್ತು, ಹಾಗಾಗಿ ಈ ಸಲ ನೀವು ಹಾರ್ಡ್ ವರ್ಕ್ನ ಮಾಡಲೇಬೇಕು. ನೀವು ಇತಿಹಾಸ ವಿಷಯಕ್ಕೆ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅಂತ ನೋಡಿಕೊಂಡು ಅದರಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ನೀವು ರೆಡಿ ಆಗಬೇಕು. ಆ ನಂತರ ಆ ಪ್ರಶ್ನೆ ಯಾವ ಅಧ್ಯಾಯದಲ್ಲಿ ಬಂದಿದೆ, ಆ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ನೀವು ರೆಡಿ ಆದರೆ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನ ಪಡೆದುಕೊಳ್ಬಹುದು. ಈ ಹಿಂದೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಉತ್ತರವನ್ನು ಹೇಳಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದರೆ ವಾಚ್ ಮಾಡಿ. ಭಾಗ ಎಯಲ್ಲಿ ಕೇಳಿರುವಂಥ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರಿಬೇಕು. 4 ಉತ್ತರ ಇರುತ್ತೆ. ಸರಿಯಾದ ಉತ್ತರ ಯಾವುದು ಅಂತ ನೀವು ಬರಿಬೇಕು. ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ. ನಾವು ಮಡಿದವರ ದಿಬ್ಬ ಅಂತ ಹೇಳ್ಕೊಂಡು ಮೊಹೆಂಜೊದಾರೋ ಅನ್ನ ಕರಿತೀವಿ, ಹಾಗಾಗಿ ಆನ್ಸರು ಮೊಹೆಂಜೊದಾರೋ. 2ನೇ ಪ್ರಶ್ನೆ, ಯಾವ ಶಾಸನ ಯುದ್ಧಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ಹರ್ಷ ಹಾರಿಹೋಯಿತು ಎಂದು ಉಲ್ಲೇಖಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಐಹೊಳೆ ಶಾಸನ. ನೆಕ್ಸ್ಟು 3ನೇ ಪ್ರಶ್ನೆ, ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಹೇಳಿದ್ರೆ ಶಿವಾಜಿ ಮತ್ತು ಜೈಸಿಂಗ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಾನ್ಪುರ ನಾನಾ ಸಾಹೇಬ್. 5ನೇ ಪ್ರಶ್ನೆ, ರಾಜ್ಯ ಪುನರ್ ವಿಂಗಡಣೆ ಸಮಿತಿಯ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಫಜಲ್ ಅಲಿ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು, ಬ್ರಾಕೆಟಲ್ಲಿ ಉತ್ತರಗಳಿರುತ್ತೆ, ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ. ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು ಕಾಶಿ. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ 1602. ಓಕೆನಾ? ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಹೊಂದಿಸಿ, ಇಲ್ಲಿ ಯಾವುದು ಸರಿಯಾದ ಉತ್ತರ ಇದೆ ಅನ್ನೋದನ್ನು ನೋಡಿ ಹೊಂದಿಸಿ ಬರಿಬೇಕು. ಹುಯೆನ್ಸ್ ತಾಂಗ್, ಸಿಯುಕಿ, ಪಾನ್ ಚೌ ಚೀನಾದ ಸೇನಾನಿ, ಪೊನ್ನ ಉಭಯ ಕವಿ ಚಕ್ರವರ್ತಿ, ಅಕ್ಬರ್, ದೀನ್ ಇ ಇಲಾಹಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ. ನೆಕ್ಸ್ಟು 1 ಅಂಕದ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಮೊದಲ ಪ್ರಶ್ನೆ, ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು ಅಂತ ಕೇಳಿದ್ದಾರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇಂಗ್ಲೀಷ್ ಪದವನ್ನು ಉಪಯೋಗ ಮಾಡಿದ್ದಾರೆ ಅಷ್ಟೇ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿದ್ರೆ ನಾಣ್ಯಶಾಸ್ತ್ರ, ನಾಣ್ಯಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರ ಅಂತ ಏನು ಕರಿತೀವಿ, ಅದನ್ನು ಕೇಳಿದ್ದಾರೆ. ನ್ಯೂಮಿಸ್ಮ್ಯಾಟಿಕ್ಸ್. ನೀವು 1 ಅಂಕಕ್ಕೆ ಉತ್ತರವನ್ನು ಬರೆಯುವಾಗ ಈ ರೀತಿಯಾಗಿ ಬರಿಬೇಕು. ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ ಅಂತ ಬರಿಬಹುದು, ಅಥವಾ ನಾಣ್ಯಗಳ ಕುರಿತ ಅಧ್ಯಯನ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿದರೆ ನಾಣ್ಯಗಳ ಕುರಿತ ಅಧ್ಯಯನ ಆಗಿರುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆ, ಕ್ವಾರ್ಟಜೈಟ್ ಮೆನ್ ಎಂದು ಯಾರನ್ನು ಕರೆಯುತ್ತಾರೆ? ಮಕ್ಕಳೇ, ನಾವು ನವಶಿಲಾಯುಗ, ಮಧ್ಯಶಿಲಾಯುಗ, ಹಳೆಯ ಶಿಲಾಯುಗ ಅಂತ ಹೇಳ್ಕೊಂಡು ಹಲವಾರು ಶಿಲಾಯುಗಗಳನ್ನ ನಾವು ಸ್ಟಡಿ ಮಾಡಿದ್ದೀವಿ. ಅಲ್ಲಿ ಉತ್ತರ ಭಾರತದಲ್ಲಿ ಬಳಸ್ತಾ ಇದ್ದಂತಹ ಮೊದಲ ಕಲ್ಲಾಗಿರ್ಬೋದು, ದಕ್ಷಿಣ ಭಾರತದಲ್ಲಿ ಬಳಸ್ತಾ ಇದ್ದಂತಹ ಮೊದಲ ಲೋಹ ಆಗಿರಬಹುದು. ಈ ರೀತಿಯಾಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಳುವಾಗ ಒಂದು ಒರಟು ಕಲ್ಲಿನ ಬಗ್ಗೆ ನಾವು ಕಲ್ತಿರ್ತೀವಿ, ಅದು ಕ್ವಾರ್ಟಜೈಟ್. ಕ್ವಾರ್ಟಜೈಟ್ ಅಂತ ಹೇಳಿದರೆ ಇದಕ್ಕೆ ನಾವು ಉತ್ತರವನ್ನು ಬರೆಯುವಾಗ ಅವ್ರೇನು ಕೇಳಿದ್ದಾರೆ, ಕ್ವಾರ್ಟಜೈಟ್ ಮೆನ್ ಅಂತ ಹೇಳಿ ನಾವು ಯಾರನ್ನು ಕರಿತೀವಿ ಅಂತ ಹೇಳ್ಕೊಂಡು. ಹಳೆಯ ಶಿಲಾಯುಗದ ಜನರು ಕ್ವಾರ್ಟಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು, ಒರಟಾದ ಕಲ್ಲನ್ನು ಬಳಸುತ್ತಿದ್ದರಿಂದ ಕ್ವಾರ್ಟಜೈಟ್ ಮೆನ್ ಎಂದು ಇವರನ್ನು ಕರೆಯುತ್ತಾರೆ. ಯಾರನ್ನ? ಹಳೆಯ ಶಿಲಾಯುಗದ ಜನರನ್ನು ನಾವು ಕ್ವಾರ್ಟಜೈಟ್ ಮೆನ್ ಅಂತ ಕರಿತೀವಿ. ಕ್ವಾರ್ಟಜೈಟ್ ಅಂತ ಹೇಳಿದ್ರೆ ಹಳೆಯ ಶಿಲಾಯುಗದಲ್ಲಿ ಬಳಸುತ್ತಿದ್ದಂತಹ ಒಂದು ಗಡಸಾದ ಕಲ್ಲು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕುಡುವಲೈ ಎಂದರೇನು ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ. ಸೊ ನಾವು ಚೋಳರು ಈ ಒಂದು ಅಧ್ಯಾಯವನ್ನು ಓದಿರ್ತೀವಿ. ಚೋಳರ ಆಡಳಿತ ಆಗಿರಬಹುದು ಅಥವಾ 1ನೇ ರಾಜೇಂದ್ರ ಚೋಳನ ಸಾಧನೆ ಆಗಿರಬಹುದು. ಎಲ್ಲ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಳುವಾಗ ಒಂದು ವಿಷಯವನ್ನು ನೋಡಿರ್ತೀವಿ. ಕುಡುವಲೈ ಎಂಬ ಒಂದು ಪದ್ಧತಿಯನ್ನು ನಾವು ನೋಡಿದ್ದೀವಿ. ಕುಡುವಲೈ ಅಂತ ಹೇಳಿದರೆ ಚೋಳ ಕಾಲದಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲು ಅನುಸರಿಸುತ್ತಿದ್ದಂತಹ ಅದೃಷ್ಟ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಕುಡುವಲೈ ಅಂತ ಹೇಳ್ಕೊಂಡು ಕರಿತೀವಿ. ನೆಕ್ಸ್ಟು, ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂತಹ ರಾಜ ಯಾರು ಕೇಳಿದರೆ. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. 1ನೇ ರಾಜ ಒಡೆಯರ್. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು ಕೇಳಿದರೆ. ಸಾಮಾನ್ಯ ಶಕ ವರ್ಷ 1893ರಲ್ಲಿ.
ನೆಕ್ಸ್ಟು ಭಾಗ ಬಿ 2 ಅಂಕದ ಪ್ರಶ್ನೆಗಳು. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು? ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು, ಶಿಲಾ ಸಾಧನಗಳನ್ನು ಒಳಗೊಂಡಿದೆ. 2ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಹೇಳಿದರೆ, ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದಂತಹ ಅಂಶಗಳು: ಸಿಂಧೂ ನದಿಯ ಪಾತ್ರದಲ್ಲಿ ಬದಲಾವಣೆ, ಆರ್ಯನ್ನರ ದಾಳಿ, ಸಾಂಕ್ರಾಮಿಕ ರೋಗಗಳು, ಅರಣ್ಯ ನಾಶ, ಮಣ್ಣಿನ ಸವಕಳಿ. ಮುಂದಿನ ಪ್ರಶ್ನೆ, ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ, ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಯಾರು? 2 ಹೆಸರನ್ನ ಬರೆದ್ರೆ ಸಾಕಾಗತ್ತೆ. ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರ, ಅಪಾಲ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದರೂ 2 ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದರೆ, ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು, ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳನ್ನು ಮತ್ತು ಮಠಗಳನ್ನು ನಿರ್ಮಿಸಿದನು. ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳನ್ನು ಮತ್ತು ಮಠಗಳನ್ನು ನಿರ್ಮಿಸಿದನು. ಮುಂದಿನ ಪ್ರಶ್ನೆ, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಮೂಲಾಧಾರಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ: ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ನೆಕ್ಸ್ಟು ಮುಂದಿನ ಪ್ರಶ್ನೆ 2 ಅಂಕದ್ದು. ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದು ಕೇಳಿದರೆ, ನಮಗೆ ಗೊತ್ತಿದೆ ಕರ್ನಾಟಕದ ಮೊದಲ ಅರಸು ಮನೆತನ ಕದಂಬರು. ಅವರು ಹೊರಡಿಸಿದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದರು ಅಂತ ಇದೆ. ಈ ರೀತಿಯಾಗಿ ಹೇಳಿದವರು ಅಂದರೆ ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳಿದವರು ಅರಬ್ ಪ್ರವಾಸಿ ಸುಲೇಮಾನ್. ಹಾಗೆ ಇವರು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದು, ಮಾನ್ಯಕೇಟಕ್ಕೆ ಭೇಟಿ ನೀಡಿದ್ದು ಸಾಮಾನ್ಯ ಶಕವರ್ಷ 851ರಲ್ಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜ ಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಕೆಳದಿಯ ನಾಯಕರು, ಚಿತ್ರದುರ್ಗದ ನಾಯಕರು, ಯಲಹಂಕ ನಾಡಪ್ರಭುಗಳು, ಮೈಸೂರು ಒಡೆಯರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚೌತ್ ಎಂದರೇನು? ಚೌತ್ ಎಂದರೆ ತೆರಿಗೆ, ಅದು ನಿಮಗೆ ಗೊತ್ತಿದೆ. ಚೌತ್ ಅಂತ ಹೇಳಿದರೆ ಶಿವಾಜಿಯ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂ ಕಂದಾಯದಲ್ಲಿ 4ನೇ 1 ಭಾಗವನ್ನು ಶಿವಾಜಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿತ್ತು. ನೆಕ್ಸ್ಟು 26ನೇ ಪ್ರಶ್ನೆ, ಉತ್ತರ ಭಾರತದ ಯಾವುದಾದರೂ 2 ಭಕ್ತಿ ಚಳುವಳಿಯ ಸಂತರನ್ನು ಹೆಸರಿಸಿ. ರಮಾನಂದ, ಕಬೀರ್, ಗುರುನಾನಕ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ದಂಗೆಕೋರರಲ್ಲಿ ಸರಿಯಾದ ನಾಯಕತ್ವ ಮತ್ತು ಯೋಜನೆಯ ಕೊರತೆ. 1 ಪಾಯಿಂಟು, ದಂಗೆಕೋರರಲ್ಲಿ ಸಮಾನ ಉದ್ದೇಶವಿರಲಿಲ್ಲ. ಇದನ್ನು ಬರಿಬೇಕು. ನೆಕ್ಸ್ಟು, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಕೇಳಿದರೆ, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು 1828ರಲ್ಲಿ. ಇದನ್ನು ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್. ಎಲ್ಲಿ ಮತ್ತು ಯಾವಾಗ ಕೇಳಿರೋದ್ರಿಂದ ಎಲ್ಲಿ ಅಂತ ಹೇಳಿದರೆ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ಯಾವಾಗ ಅಂತ ಹೇಳಿದರೆ 1828ರಲ್ಲಿ ಸ್ಥಾಪನೆ ಮಾಡಿದರು. ಯಾರು ಅಂತ ಕೇಳಿದರೆ ರಾಜಾರಾಮ್ ಮೋಹನ್ ರಾಯ್. 2 ಅಂಕದ ಕೊನೆ ಪ್ರಶ್ನೆ, ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು ಅಂತ ಕೇಳಿದರೆ ಬೆಂಗಳೂರು ಹಾಗೂ ಜೋಲಾರ್ಪೇಟ್ ಮಧ್ಯೆ ಅಂತ ಬರಿಬೇಕು. ನೆಕ್ಸ್ಟು ಭಾಗ ಸಿಯಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುದು? ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ. ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಪ್ಲಾಸಿಕತನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಅಂತ ಹೇಳಿದರೆ, ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೂಡ 10 ಅಂಕಕ್ಕೆ ಕೇಳಿದ್ದಾರೆ. ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದ ಕುರಿತು ವಿವರಣೆ ನೀಡಿ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕೇಳಿರುವಂಥ 10 ಅಂಕದ ಪ್ರಶ್ನೆ ಇಂಪಾರ್ಟೆಂಟೇ ಆಗಿರುತ್ತೆ. ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಅಂತ ಹೇಳಿದ್ರೆ, ಗುಪ್ತರು ಆಗಿರಬಹುದು, ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಆಗಿರಬಹುದು, ಮಹಮ್ಮದ್ ಬಿನ್ ತುಗ್ಲಕ್ ಆಗಿರಬಹುದು, ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, ಇದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಕೃಷ್ಣದೇವರಾಯ, ಅಶೋಕನ ಸಾಧನೆಗಳು, ಬುದ್ಧನ ಸಾಧನೆಗಳು, ಬುದ್ಧನ ಜೀವನ ಚರಿತ್ರೆ, ಈ ರೀತಿಯಾಗಿ ನೀವು ಯೋಚನೆ ಮಾಡ್ಕೊಂಡಿರ್ತೀವಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಕೊಂಡು. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು 3 ಮಾದರಿ
ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿ ಆಗಬೇಕು. ನೆಕ್ಸ್ಟು ಭಾಗ ಇಯಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 1ನೇ ತರೇನ್ ಕದನ ಸಾಮಾನ್ಯ ಶಕವರ್ಷ 1191ರಲ್ಲಿ, 2ನೇದು ಬೀದರ್ನಲ್ಲಿ ಮದರಸ ನಿರ್ಮಾಣ ಸಾಮಾನ್ಯ ಶಕವರ್ಷ 1472, 3ನೇ ಬೌದ್ಧ ಧರ್ಮ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250, ಗುಪ್ತಶಕೆ ಆರಂಭ ಸಾಮಾನ್ಯ ಶಕವರ್ಷ 320. ಅದೇ ರೀತಿಯಾಗಿ ನಿಮಗೆ ಕೊಟ್ಟಿರುವಂತಹ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೀಬೇಕು. ಹರಪ್ಪ, ಬಾದಾಮಿ, ದೇವಗಿರಿ, ಕಲ್ಕತ್ತಾ, ಜಲಿಯನ್ ವಾಲಾಬಾಗ್ ಇದು ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಗುರುತು ಮಾಡಿ ಇದರ ಬಗ್ಗೆ ಒಂದು 2 ವಾಕ್ಯಗಳನ್ನು ಬರಿಬೇಕು. ಅದು ಏನು, ಎಲ್ಲಿದೆ, ಅದರ ಅರ್ಥ ಏನು ಅನ್ನೋದನ್ನು ನೀವು ಬರಿಬೇಕು. ಸೊ ಇದಿಷ್ಟು ಕೂಡ ಭಾರತದ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಶ್ನೆ ಹಾಗೂ ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.